ಆತ್ಮೀಯ H60 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಈ ಮೂರ್ತಿ ಮಾಡಲಿಕ್ಕೆ ಹಲವಾರು ವರ್ಷಗಳ ದೀರ್ಘ ಹೋರಾಟ ಇರ್ಬೋದು. ಬಹಳ ಜನ ಇದಕ್ಕೆ ಸತತ ಪ್ರಯತ್ನದಿಂದ ಇವತ್ತು ನಮ್ಮ ಕೆಲಸ ನನಸಾಗಿದೆ. ಆ ಕೆಲಸನ ನೀವು ನಿರಂತರವಾಗಿ ಮುಂದುವರಿಸಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿರುವಂತಹ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲ ಮುಂದಾಗಬೇಕು. ನಾವೆಲ್ಲರೂ ಕೂಡ ಉಳಿತೇವೆ, ಬದುಕ್ತೇವೆ, ಬಾಳ್ತೇವೆ ಅಂತಕ್ಕಂಥ ಮಾತು. ತದನಂತರ ಧರ್ಮ ಮತ್ತು ಪ್ರಜಾಪ್ರಭುತ್ವ ಇವೆಲ್ಲವೂ ಕೂಡ ದೇಶದ ಸಂವಿಧಾನವನ್ನು ನಾವು ಉಳಿಸಬೇಕಾದ್ರೆ ದೇಶ ಉಳಿದ್ರೆ ಸಂವಿಧಾನ ಕೂಡ ಉಳಿತದೆ. ಒಕ್ಕಟ್ಟಾಗಿ ಸಂಘರ್ಷ ಮಾಡತಕ್ಕಂಥದ್ದು ಕಲಿಬೇಕು. ಮತ್ತು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾವೆಲ್ಲರೂ ಸೇರಿ ನಮ್ಮ ದೇಶ ಉಳಿಸ್ಕೊಳ್ತಕ್ಕಂಥ ಸರ್ವ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಅನಿಸಿಕೆ ಹೇಳಿಕೆ. ನಿನ್ನೆ ಶನಿವಾರ ಊರದಲ್ಲಿ ಒಂದು ಕೇಟ್ ಘಟನೆ ಆಗಿದೆ. ಅದರಲ್ಲಿ ಕೆಲವರು ಮಿಸ್ಕ್ರಿಯನ್ಸ್, ಮಿಸ್ಚಿವಿಯಸ್ ಎಲಿಮೆಂಟ್ಸ್ ಅವರು ಒಂದು ರಿಲಿಜಿಯಸ್ ಸ್ಟ್ರಕ್ಚರ್ಗೆ ಎಂಟ್ರಿ ಮಾಡಿ ರಿಲಿಜಿಯಸ್ ಸ್ಟ್ರಕ್ಚರಿಂದ ಈ ರಿಲಿಜಿಯಸ್ ಬುಕ್ಸ್ಗೆ ತಗೊಂಡು ಮತ್ತು ಸ್ವಲ್ಪ ದೂರಿನಲ್ಲಿ ಅವರು ಸುಟ್ಟಿದ್ದಾರೆ. ಆ ಸಂಬಂಧಪಟ್ಟೆ ಈಗ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಮತ್ತು ಆ ಕೇಸ್ ತನಿಖೆ ಸಂಬಂಧಪಟ್ಟೆ ನಾನು ಈಗ 5 ಸ್ಪೆಷಲ್ ಟೀಮ್ ನಾನು ಮಾಡಿದ್ದೀನಿ. ಈಗ ತನಿಖೆ ಅದು ಆಗ್ತಾಯಿದೆ. ಮತ್ತು ಟೀಮ್ಸ್ ಕೂಡ ಬೇರೆ ಬೇರೆ ಜವಾಬ್ದಾರಿ ನಾನು ಕೊಟ್ಟಿದ್ದೀನಿ. ಮತ್ತು ಒಂದು ಟೀಮ್ ಅದು ಒಂದು ಕೆಲಸ ಮತ್ತು ಬೇರೆ ಟೀಮ್ ಬೇರೆ ಬೇರೆ ಕೆಲಸ ನಾನು ಮಾಡಿದ್ದೀನಿ. ಆದ ನಂತರ ಮತ್ತೆ ಇಲ್ಲಿ ಚನ್ನಮ್ಮ ಸರ್ಕಲ್ದಲ್ಲಿ ಜನ ಸ್ವಲ್ಪ ಸೇರಿದರೆ ಮತ್ತು ಪ್ರೊಟೆಸ್ಟ್ ಮಾಡಿದರೆ ಆವಾಗ ನಾನು ಅವ್ರ ಜೊತೆಗೆ ಮಾತಾಡ್ಕೊಂಡು ಮತ್ತು ಬೇರೆ ಬೇರೆ ಲೀಡರ್ಸ್ ಕೂಡ ಬಂದು ಪ್ರೊಟೆಸ್ಟರ್ ಜೊತೆಗೆ ಅವರು ಮಾತಾಡಿದರೆ ಮತ್ತು ಆಮೇಲೆ ಅವರು ಶಾಂತಿ ರೀತಿಯಿಂದ ಅವರು ವಾಪಸ್ ಹೋಗಿದರೆ ಪೀಸ್ಫುಲ್ ಆಗಿ ಅದು ಡಿಸ್ಪರ್ಸ್ ಆಗಿದೆ. ಈಗ ಸರಿಕೆ ಯಾವುದು ಅರೆಸ್ಟ್ ಆಗಿಲ್ಲ. ಕೆಲವರು ಜನ ಮೇಲೆ ಸ್ವಲ್ಪ ಸಂಶಯ ಇದೆ. ಅದು ಎನ್ಕ್ವೈರಿ ಅದು ನಡೀತಾ ಇದೆ. ಆದರೆ ಅರೆಸ್ಟ್ ಯಾವುದೂ ಆಗಿಲ್ಲ. ನಿನ್ನೆ ಶಾಸಕರು ಒಂದು ಮಾತಾಡಿದ್ರು, ಏನು ಪಿ ಐ ಇದ್ದಾರೆ ಗ್ರಾಮೀಣ ಪೊಲೀಸ್ ಶಾಂತಿ ಸಂದೇಶ ಕೂಡ ನಾವು ಕೊಡ್ತಾ ಇದ್ದೇವೆ. ಈ ಬುದ್ಧ ಜಯಂತಿ ಮೆರವಣಿಗೆಯಲ್ಲಿ ನಾವು ಸಂದೇಶ ಕೊಡೋದಪ್ಪ ಅಂದರೆ ಶಾಂತಿ ಸಂದೇಶ ಕೊಡ್ತಾ ಇದ್ದೇವೆ. ಎಲ್ಲರಿಗೂ ಶುಭಾಶಯ ಕೊಡ್ತೇವೆ. ಅದೇ ರೀತಿ ಈ ದೇಶದ ಜವಾನರ ಹಿಂದೆ ನಾವು ಎಲ್ಲರೂ ಕೂಡ ಇದ್ದೇವೆ. ಮತ್ತು ಈ ಭಾರತ ದೇಶದ ಪ್ರತಿಯೊಂದು ಜನತೆ 140 ಕೋಟಿ ಜನರ ಹಿಂದೆ ನಾವು ಕೂಡ ಇದ್ದೇವೆ. ಮತ್ತು ಈ ಜವಾನರೇನ ಮಣ್ಣು ಕೆಲಸ ಮಾಡಿದರು, ಅವರಿಂದ ಈ ಬುದ್ಧ ಜಯಂತಿ ನಿಮಿತ್ತ ಅವ್ರಿಗೆ ಶುಭಾಶಯ ಕೊಡ್ತೇವೆ, ಹಾರ್ದಿಕ ಅಭಿನಂದನೆ ಮಾಡ್ತೇವೆ. ಆ ಜವಾನರಿಂದ ನಾವು ಅದೇವ ಅಂತೇಳಿ ಜೈ ಜವಾನ್ ಜೈ ಬುದ್ಧ ಅಂತೇಳಿ ಈ ವರ್ಷ ನಾವು ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆ ಹೇಳ್ತೇವೆ. ಎಲ್ಲ ದಲಿತ ಸಂಘಟನೆ, ವಿವಿಧ ದಲಿತ ಸಂಘಟನೆ ಪರವಾಗಿ, ಅದೇ ರೀತಿ ಭಾರತೀಯ ಬೌದ್ಧ ಮಹಾಸಭಾ ಪರವಾಗಿ ಈ ವರ್ಷ ಇಡೀ ರಾಜ್ಯ ತುಂಬ ಭಗವಾನ್ ಬುದ್ಧರ ಜಯಂತಿ ಆಚರಣೆ ಮಾಡಲಾಗಿದೆ. ಈ ವರ್ಷ ಕೂಡ ಬೆಳಗಾವಿಯಲ್ಲಿ ಪ್ರಥಮ ಬಾರಿಗೆ ಅತಿ ವಿಜೃಂಭಣೆಯಿಂದ ಭಗವಾನ್ ಬುದ್ಧ ಅವರ ಜಯಂತಿ ಆಚರಣೆ ನಾವು ಎಲ್ಲರೂ ಮಾಡ್ತಾ ಇದ್ದೇವೆ. ಇದಕ್ಕೂ
ಕರ್ನಾಟಕ ಸರ್ಕಾರದಿಂದ ಕನ್ನಡ ಮತ್ತು ಕಲ್ಚರ್ ಇಲಾಖೆಯಿಂದ ಸಮಾಜ ಕಲ್ಯಾಣ ಇಲಾಖೆ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತು, ಬೆಳಗಾವಿ ಮಹಾನಗರ ಪಾಲಿಕೆ, ಅದೇ ರೀತಿ ವಿವಿಧ ದಲಿತ ಸಂಘಟನೆ ಕೂಡ ಇಲ್ಲಿ ಕೈ ಜೋಡಿಸಿದೆ. ಈ ವರ್ಷಕ್ಕೆ ಪ್ರಥಮ ಬಾರಿಗೆ ನಾವು ಎಲ್ಲರೂ ಕೂಡಿ ಮಾಡ್ತಾ ಇದ್ದೇವೆ. ಇದಕ್ಕಿಂತ ಹೆಚ್ಚಿಗೆ ಮುಂದಿನ ವರ್ಷ ಕೂಡ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.